ಲೋಕಸಭಾ ಚುನಾವಣೆಗೆ ಬಿಜೆಪಿಯ ಬಿಗ್ ಗೇಮ್ ಪ್ಲಾನ್. ಹೊಸ ಮುಖಗಳಿಗೆ ಮನ್ನಣೆ, ಯುವ ಸಮೂಹಕ್ಕೆ ಬಿಜೆಪಿ ನಾಯಕರ ಬಂಪರ್ ಆಫರ್. ಮೈಸೂರು ಕೊಡಗು ಎಂಪಿ ಅಭ್ಯರ್ಥಿ ಯಾರು? ಕುತೂಹಲ ಕಾಯ್ದುಕೊಂಡ ನಾಯಕರು. 2 ಬಾರಿ ಗೆದ್ದು ಬೀಗಿದ್ದ ಪ್ರತಾಪ್ ಸಿಂಹಗೆ ಕೋಕ್ ಕೊಡ್ತಿದ್ಯಾ ಬಿಜೆಪಿ ಹೈಕಮಾಂಡ್? ಬಿಜೆಪಿ ಪಡಸಾಲೆಯಲ್ಲಿ ಅರುಣ್ ಯೋಗಿರಾಜ್ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಿರೋದ್ಯಾಕೆ? ಮೋದಿ ಮಾಸ್ಟರ್ ಸ್ಟ್ರೋಕ್ಗೆ ಮೊಕಡೆ ಮಲಗಿದ ರಾಜಕೀಯ ಲೆಕ್ಕಾಚಾರ. ಅರುಣ್ ಯೋಗಿರಾಜ್ ಬಹುತೇಕ ಫಿಕ್ಸ್. ಅರುಣ್ ಜೊತೆ ಮೋದಿ ಮಾತುಕತೆ. ಅಭಿವೃದ್ಧಿಗೆ ಶ್ರಮಿಸಿದ್ದ ಪ್ರತಾಪ್ ಸಿಂಹ ವಿರುದ್ಧ ಕೆಡ್ಡ ತೋಡಿದವರ್ಯಾರು? ಪ್ರತಾಪ್ ಸಿಂಹಗೆ ಮುಳುವಾದ್ರ ಮಾಜಿ ಎಂಎಲ್ಎಗಳು. ಈ ಬಾರಿಯ ಟಿಕೆಟ್ ಕೈ ತಪ್ಪಿದ್ರೆ ಖುಷಿ ಪಡೋ ವ್ಯಕ್ತಿ ಯಾರು? 2024ರ ಲೋಕಸಭೆ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಒಂದೆಡೆ ಬಿಜೆಪಿ ಹ್ಯಾಟ್ರಿಕ್ ಹೊಡೆಯಲು ಶ್ರಮಿಸುತ್ತಿದ್ರೆ, ಮತ್ತೊಂದೆಡೆ ಕಾಂಗ್ರೆಸ್ ಗೆಲ್ಲಲೇಬೇಕಾದ ಒತ್ತಡದ ಪರಿಸ್ಥಿತಿಯಲ್ಲಿದೆ. 10 ವರ್ಷಗಳ ಸುದೀರ್ಘ ಆಡಳಿತ ನಡೆಸಿದ ಬಿಜೆಪಿ ಅಭಿವೃದ್ಧಿ, ರಾಮ ಮಂದಿರದ ಸಾಧನೆ ಹೇಳ್ತಿದ್ರೆ, ಇತ್ತ ಕಾಂಗ್ರೆಸ್ 70 ವರ್ಷಗಳ ಆರ್ಥಿಕ ಸ್ಥಿತಿ, 10 ವರ್ಷಗಳ ಹಣದುಬ್ಬರ, ಗ್ಯಾಸ್ ಎಂಬ ಅಸ್ತ್ರಗಳನ್ನಿಡಿದು ಮತದಾರರ ಮನವೊಲಿಸಲು ಇನ್ನಿಲ್ಲದ ಸರ್ಕಸ್ ಮಾಡ್ತಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಎಂಪಿ ಅಭ್ಯರ್ಥಿಗಳ ಫೈನಲ್ ಮಾಡಲು ರಾಜಕೀಯ ಲೆಕ್ಕಾಚಾರ, ಜಾತಿವಾರು, ವರ್ಚಸ್ಸು, ವಯಸ್ಸು ಹೀಗೆ 10 ಹಲವು ಮಾನದಂಡಗಳನ್ನಿಡಿದು ಕೂಡಿ ಕಳೆದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಿವೆ. ಈ ಸಂದರ್ಭದಲ್ಲಿ ಮೈಸೂರು ಕೊಡಗಿನ ಹಾಲಿ ಸಂಸದ ಪ್ರತಾಪ್ ಸಿಂಹ ಈ ಚುನಾವಣೆಯಲ್ಲಿ ಟಿಕೆಟ್ ಗಿಟ್ಟಿಸಿಕೊಳ್ಳಲು ಇನ್ನಿಲ್ಲದ ತಯಾರಿ ನಡೆಸುತ್ತಿದ್ದಾರೆ. 2 ಬಾರಿ ಗೆದ್ದು ಬೀಗಿದ್ದ ಸಿಂಹರವರ ವಿರುದ್ಧ ಸ್ವಪಕ್ಷದಲ್ಲೇ ವಿರೋಧದ ಅಲೆ ಇದೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಹರಿದಾಡುತ್ತಿದೆ. ರೈಲ್ವೆ ಅಭಿವೃದ್ಧಿ, ರಾಷ್ಟ್ರೀಯ ಹೆದ್ದಾರಿ, ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಯಶಸ್ವಿಯಾಗಿ ಜನರಿಗೆ ತಲುಪಿಸಿದ್ದ ಪ್ರತಾಪ್ ಸಿಂಹಗೆ ಟಕ್ಕರ್ ಕೊಟ್ಟು ಅವರಿಗೆ ಸಿಗಬೇಕಿದ್ದ ಟಿಕೆಟ್ ಪಡೆಯುವ ಆ ಯುವ ಅಭ್ಯರ್ಥಿ ಯಾರು? ಹೈಕಮಾಂಡ್ ತಲೆಯಲ್ಲಿರುವ ಆ ವ್ಯಕ್ತಿ ಯಾರು ಎಂದು ಪ್ರತಿಯೊಬ್ಬರು ಆಲೋಚಿಸುತ್ತಿದ್ರೆ, ಇತ್ತ ಅರುಣ್ ಯೋಗಿರಾಜ್ ಎಂಬ ಶಿಲ್ಪಿಯ ಹೆಸರು ಬಿಜೆಪಿ ಕಚೇರಿಯಲ್ಲಿ ಗುಸುಗುಸು ಮಾತುಗಳು ಕೇಳಿ ಬರ್ತಿದೆ. ರಾಷ್ಟ್ರದ ದಶಕಗಳ ಕನಸು ರಾಮ ಮಂದಿರ ನಿರ್ಮಾಣ. ಇದನ್ನ ಪೂರ್ತಿ ಮಾಡಿದ್ದು ಬಿಜೆಪಿಯ ಮೋದಿ ಸರ್ಕಾರ. ಆದ್ರೆ ರಾಮ ಮಂದಿರದ ಪ್ರಭು ಶ್ರೀರಾಮನ ಮೂರ್ತಿಯನ್ನು ಕೆತ್ತಿದ್ದು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್. ಇದೊಂದು ಅಸ್ತ್ರ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಗೆಲ್ಲೋಕೆ ಕೆಲಸ ಮಾಡುತ್ತೆ ಅಥವಾ ಮಾಡಲ್ಲ ಎಂಬ ಚರ್ಚೆಗಳು ನಡೆಯುತ್ತಿರುವಾಗಲೇ ಶ್ರೀರಾಮ ಮೂರ್ತಿ ಕೆತ್ತನೆಯ ಶಿಲ್ಪಿ ಅರುಣ್ ಕೂಡ ಬಿಜೆಪಿ ಅಭ್ಯರ್ಥಿ ಎನ್ನುತ್ತಿದೆ ರಾಜಕೀಯ ಪಡಸಾಲೆಯ ಮಾತುಗಳು. ಹಿಂದೂ ನಾಯಕತ್ವ, ವಾಗ್ಮಿ, ಅಭಿವೃದ್ಧಿ ಹರಿಕಾರ ಎನಿಸಿಕೊಂಡಿದ್ದ ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಈ ಬಾರಿ ನಾಯಕರ ವಿಶ್ವಾಸ ಸಿಗಲಿಲ್ವಾ? ಸ್ವಪಕ್ಷದಲ್ಲೇ ಸಿಂಹರ ಹ್ಯಾಟ್ರಿಕ್ ಗೆಲುವಿಗೆ ಬ್ರೇಕ್ ಹಾಕಲು ತೆರೆಮರೆ ಕಸರತ್ತು ವರ್ಕೌಟ್ ಆದಂತೆ ಕಾಣಿಸುತ್ತಿದೆ. ಇದನ್ನು ಕೆಲ ನಾಯಕರು ಮೌನದಿಂದಲೇ ಸ್ವೀಕರಿಸಲು ಸಿದ್ಧರಾಗಿದ್ದಾರೆ. ಈ ಬಾರಿ ನನಗೆ ಟಿಕೆಟ್, ನಾನೇ ಗೆಲ್ಲೋದು ಎನ್ನುತ್ತಿದ್ದ ಪ್ರತಾಪ್ ಸಿಂಹ ನೆನೆ ಫೇಸ್ಬುಕ್ ಲೈವ್ನಲ್ಲಿ ಎಮೋಷನಲ್ ಆದಂತೆ ಕಾಣ್ತಿತ್ತು. ಇದು ಎಲ್ಲರ ಸಂಶಯಕ್ಕೂ ಕಾರಣವಾಗಿದ್ದಲ್ಲದೆ ಅರುಣ್ ಯೋಗಿರಾಜ್ ಫೈನಲ್ಲ ಎಂಬ ಅಚ್ಚರಿಗೆ ಮುನ್ನುಡಿ ಬರೆದಂತಿತ್ತು. ನನ್ನಂಥವನ್ನ ಮೈಸೂರು ಜನ, ಕೊಡಗಿನ ಜನ, ಅದ್ರ ವಿಶೇಷವಾಗಿ ಕೊಡಗಿನ ಜನ ತುಂಬ ಪ್ರೀತಿ ಮಾಡಿದ್ದೀರಿ. ನಿಮ್ಮ ನಿರೀಕ್ಷೆ ಅಷ್ಟು ನನ್ನ ಕೆಲಸ ಅಲ್ಲಿ ಮಾಡಿಲ್ದಲೇ ಇರ್ಬೋದು. ಮೈಸೂರಲ್ಲಿ ನಿರೀಕ್ಷೆ ಮೀರಿ ಕೆಲಸನ ಮಾಡಿದ್ದೀನಿ. ಈ ಟರ್ಮಲ್ಲಿ, ಈ 3ನೇ ಟರ್ಮಲ್ಲಿ ನಿಮ್ಮ ಸೇವೆಯನ್ನು ಮಾಡ್ತೀನಿ. ನಿಮ್ಮ ನಿರೀಕ್ಷೆ ಮೀರಿ ನಿಮ್ಮ ಕೆಲಸನ ಮಾಡ್ತೀನಿ. ಆ ದೇವರು, ಆ ತಾಯಿ ಚಾಮುಂಡಿ, ಕಾವೇರಿ ತಾಯಿ ಅವಕಾಶ ಕೊಟ್ಟು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದ್ದರೆ ಖಂಡಿತ ಕೊಡಗಿನ ಋಣ ತೀರಿಸ್ತೀನಿ. ಈ ಒಂದು ಟರ್ಮಲ್ಲಿ ಮೈಸೂರಿನ ಋಣನ ಸಾಕಷ್ಟು ತೀರಿಸಿದ್ದೀನಿ. ಇನ್ನು ಏನೇ ನಾನು ಕಲ್ಪನೆ ಇಟ್ಕೊಂಡಿದ್ದೇನೆ ಅದನ್ನು ಕೂಡ ಕೊಡ್ತೀನಿ. ಒಟ್ಟಿನಲ್ಲಿ ಕ್ಷೇತ್ರಕ್ಕೆ ಶಕ್ತಿ ಮೀರಿ ಶ್ರಮಿಸಿ ಹ್ಯಾಟ್ರಿಕ್ ವಿನ್ ಹೊಡೆಯಲು ಸಜ್ಜಾಗಿದ್ದ ಸಂಸದರಿಗೆ ಕೋಕ್ ಕೊಟ್ಟು ಶಿಲ್ಪಿ ಅರುಣ್ ಯೋಗಿರಾಜ್ ಬೆನ್ನು ತಟ್ಟುತ್ತೆ ಬಿಜೆಪಿ ಹೈಕಮಾಂಡ್ ಎಂಬ ಊಹಾಪೋಹಗಳಿಗೆ ತೆರೆ ಎಳೆಯಲು ಬಿಜೆಪಿ ಸನ್ನದ್ಧವಾಗಿದ್ದು ಕುತೂಹಲ ಕಾಯ್ದುಕೊಂಡಿರುವುದಂತೂ ಸುಳ್ಳಲ್ಲ. ಇದು ನಂಬಿಕೆಯ ಪ್ರತಿಬಿಂಬ.